ಇವತ್ತಿಗೆ ಮದುವೆಗೆ ರಿಸೆಪ್ಷನ್ ಇವತ್ತು. ಇವತ್ತೇ ರಿಸೆಪ್ಷನ್ ಅಲ್ವಾ? ಇವತ್ತು ರಿಸೆಪ್ಷನ್. ಅವತ್ತೇ ಬಂದಿದ್ದಲ್ಲ ಸ್ವಾಮಿ. ಶುಕ್ರವಾರ ಬಂದಿದ್ದು. ರಿಸೆಪ್ಷನ್ಗೆ ಮುಂಚೆ ಒಂದು ದಿವಸ ಮುಂಚೆ ಹೂವನ್ನು ಕೊಟ್ಟಿದ್ದಾರೆ. ಹಾಯ್, ಈ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತು ಬಂದು ಆಂಜನೇಯ ನಮ್ಮ ಮನೆಗೆ ಬರ್ತಾಯಿದ್ದು. ಒಂದು ವಾರ ಆಯಿತು ಮದುವೆ ಆಗಿ, ಮಗಳು ಮದುವೆ ಆಗಿ ಒಂದು ವಾರಕ್ಕೆ ವಾಪಸ್ ಬರ್ತಾ ಇರೋದು. ಇಲ್ಲಿ ಮದುವೆ ಮನೇಲಿ 3 ದಿವಸದಿಂದ 4 ದಿವಸ ಇತ್ತು. ಮದುವೆ ಮನೆ ಮುಗಿಸ್ಕೊಂಡು ಬೈಲಾಂಜನೇಯ ದೇವಸ್ಥಾನದಲ್ಲಿ ಜಾತ್ರೆ ಆಯಿತು. ನೀವು ಹಿಂದಿನ ವೀಡಿಯೋಸಲ್ಲಿ ನೀವು ನೋಡಿರ್ಬೋದು ಜಾತ್ರೆ ಆಗಿರೋದು. ಅಲ್ಲಿ ಮುಗಿಸ್ಕೊಂಡು ಇವತ್ತು ವಾಪಸ್ ಹೋಗುವಾಗ ನಮ್ಮ ಮನೆಗೆ ಬಂದಿರೋದು. ನಮಗೆ ಗೊತ್ತಿರಲಿಲ್ಲ ದೇವ್ರು ಬರೋದು. ನಮ್ಗೆ ಇನ್ನೊಂದು 5 ಮಿನಿಟ್ಸ್ ಇರೋವಾಗೆ ನಮಗೆ ಗೊತ್ತಾಗಿರೋದು ದೇವ್ರ ಮನೆಗೆ ಬರ್ತಾಯಿತ್ತು ಅಂದ್ಬಿಟ್ಟು. ಇವಾಗ ಆಂಜನೇಯ ದೇವರು ಇಲ್ಲಿ ಪೂಜೆ ಮಾಡಿಸ್ಕೊಂಡು ವಾಪಸ್ಸು ದೇವಸ್ಥಾನಕ್ಕೆ ಹೋಗೋದು. ಅಲ್ಲೇ ಇಲ್ಲ ಅಲ್ಲೇ ಇತ್ತು ನೋಡು ಒಂದು. ದೇವರು ಇಷ್ಟ, ನಿಂತರು ಇಷ್ಟ. ಆಯ್ತು ನಡೆಯಪ್ಪ, ಬೇಗ ಶುಭ ಆಗಲಿ. ಇಲ್ಲ ಇಲ್ಲ, ಕುಮಾರನಿಗೆ ಐಡಿಯಾ ಚೆನ್ನಾಗೈತೆ. मी आपकी चक्के मी आपकी चक्के. ಇವತ್ತಿನ ವಿಡಿಯೋಲಿ 4-5 ದಿವಸದ್ದು ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಯಾರೇ ಸ್ಕಿಪ್ ಮಾಡ್ದಿರಾ ವಾಚ್ ಮಾಡಿ. ಇವತ್ತು ಚಿಕ್ಕಬಳ್ಳಾಪುರದಲ್ಲಿ ಪಾಪಾಗ್ನಿ ಮಠ ದೇವಸ್ಥಾನಕ್ಕೆ, ವೀರ್ ಬ್ರಹ್ಮಗಾರ ದೇವಸ್ಥಾನ ಅಂತೀವಿ, ಫಂಕ್ಷನ್ಗೆ ಹೋಗಿದ್ರು. ನಮ್ಮನ್ನ ಬಂದು 15 ದಿವಸದ ಮುಂಚೆನೇ ದೇವಸ್ಥಾನಕ್ಕೆ ಹೋಗಿದ್ರು. ನಾವಿವತ್ತು ನಾನು ನಮ್ಮ ಯಜಮಾನ್ರು ಇಬ್ರು ಹೋಗ್ತಾ ಇದೀವಿ. ಹೋಗಿ ಬಂದ್ಬಿಡೋಣ ಅಂದ್ಬಿಟ್ಟು ಸ್ವಲ್ಪ ಲೇಟ್ ಆಯ್ತು ಹೋಗೋಷ್ಟೊತ್ತಿಗೆ. ಮಧ್ಯಾಹ್ನ ಆಗ್ತೈತೆ, ಹೋಗ್ತಾ ಇದೀವಿ. ಈ ಹೋದ ವರ್ಷನೂ ಹೋಗಿದ್ರು, ಹೋಗಕ್ಕಾಗಿರ್ಲಿಲ್ಲ. ಅದಕ್ಕೋಸ್ಕರ ಈ ವರ್ಷ ಹೋಗಿ ಬಂದ್ಬಿಡೋಣ ಅಂದ್ಬಿಟ್ಟು ನಾನು ನಮ್ಮ ಯಜಮಾನ್ರು ಇಬ್ರು ಮಾತ್ರ ಹೋಗ್ತಾ ಇದೀವಿ. ಹೋಗಿ ಪೂಜೆ ಮಾಡಿಸ್ಕೊಂಡು ಬರೋಷ್ಟೊತ್ತಿಗೆ ಒಂದು 4 ಅವರ್ಸ್ ಆಗುತ್ತೆ, 1 ಅವರ್ ಆಗುತ್ತೆ ನಾವು ಹೋಗೋಷ್ಟೊತ್ತಿಗೆ. ಹೋಗಿ ದೇವಸ್ಥಾನದಲ್ಲಿ ಮುಗಿಸ್ಕೊಂಡ್ ಬರೋಣ ಅಂದ್ಬಿಟ್ಟು. ಮದ್ವೆ ಎಲ್ಲ ತುಂಬಾ ಚೆನ್ನಾಗ್ ಆಗೈತೆ, ನೀವು ನೋಡ್ತಾ ಇರ್ಬೋದು. ಇನ್ನ ತುಂಬಾ ವಿಡಿಯೋಸ್ ಐತೆ. ಮಾಂಗಲ್ಯ ಸುತ್ಸೋದು, ಮತ್ತೆ ಹುಡ್ಗಿನ ನಮ್ ತಾಯಿ ಮನೆಗ್ ಕಳ್ಸ್ಕೊಡೋದು, ಅದೆಲ್ಲ ಐತೆ. ಇನ್ ಮುಂದಿನ ವಿಡಿಯೋಸ್ ಎಲ್ಲ ಅಪ್ಲೋಡ್ ಮಾಡ್ತೀನಿ. ಯಾರು ಮಿಸ್ ಮಾಡ್ದಿರಾ ವಾಚ್ ಮಾಡಿ. ಇದು ಸ್ವಲ್ಪ ರೀಸೆಂಟ್ ಅದೇ ನ್ಯೂ ಇಯರ್ದು ಮತ್ತೆ ಅದೆಲ್ಲ ಸ್ವಲ್ಪ ವಿಡಿಯೋಸ್ ಇತ್ತು, ಅದೆಲ್ಲ ಸ್ಟಾಪ್ ಮಾಡಿ ಇವಾಗಿನ ವಿಡಿಯೋ ಇವಾಗ ಎಲ್ಲ ಅಪ್ಲೋಡ್ ಮಾಡಿದ್ದೀನಿ. ನನ್ನ ಮಗ ಶಬರಿಮಲೆಗೆ ಹೋಗಿರೋದು ಅದೆಲ್ಲ ವಿಡಿಯೋಸ್ ಅಪ್ಲೋಡ್ ಮಾಡ್ಬಿಟ್ಟಿದ್ದೀನಿ. ಅದರಲ್ಲಿ ಇವತ್ತು ಶಬರಿಮಲೆದು ಪ್ರಸಾದ ತಗೊಂಬರ್ತಾವ್ರೆ. ಅವ್ರು ಹೋಗಿ ಒಂದ್ 3 ದಿವಸಕ್ಕೆಲ್ಲ ಬರ್ತಾವ್ರೆ. ಅದೆಲ್ಲ ಸ್ವಲ್ಪ ವಿಡಿಯೋಸ್ ನಾನು ಅಷ್ಟು ಮಾಡಕ್ ಆಗ್ಲಿಲ್ಲ. ಇವತ್ತು ಅವರು ದೇವಸ್ಥಾನಕ್ಕೆ ಶುಕ್ರವಾರ ಸಂಜೆ ಹೋಗಿರೋದು. ಶನಿವಾರ, ಭಾನುವಾರ, ಸೋಮವಾರ ಬೆಳಗ್ಗೆನೆ ಬಂದಿರೋದು. ಪ್ರಸಾದ ಮಾಡಿ ಇಟ್ಟಿದೀವಿ ಅಷ್ಟೇ. ಇವತ್ತು ದೇವಸ್ಥಾನಕ್ಕೆ ಬಂದಿದ್ದೀವಿ. ದೇವಸ್ಥಾನದಲ್ಲಿ ಪೂಜೆ ಮುಗಿಸ್ಕೊಂಡು ಪ್ರಸಾದ ತಿನ್ಕೊಂಡು ಹೋಗ್ಬೇಕು.
ಬಿಡಬೇಕಾಗಿ ತಮ್ಮಲ್ಲಿ ಮನವಿ. ಶಾಮಗೊಂಡು ದೇಶಾಚಾರಿ ರಮೇಶ್ ಜನ್ಮೇಶ್ ಇವರಿಗೆ ಉತ್ಸವವಾದ ದೇವಸ್ಥಾನದಲ್ಲಿ ಪೂಜೆ ಮುಗಿಸ್ಕೊಂಡು ಪ್ರಸಾದ ತಿಂದ್ಕೊಂಡು ವಾಪಸ್ ಹೋಗ್ತಾ ಇದ್ದೀವಿ. ಇದು ನೆಕ್ಸ್ಟ್ ಡೇ ಲಾಗ್ ನಾನು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ದೇವ್ರ ಮನೆಯಲ್ಲೆಲ್ಲ ದೇವ್ರನ್ನೆಲ್ಲ ತೊಳೆದು ಎಲ್ಲ ಜೋಡಿಸ್ಕೊಂಡಿದ್ದೀವಿ. ಎಲ್ಲ ಜೋಡಿಸ್ಕೊಂಡು ನಾಳೆ ಬಂದು ನನ್ನ ಮಗ ಶಬರಿಮಲೆಗೆ ಹೋಗ್ತಾರೆ. ಅದಕ್ಕೋಸ್ಕರ ರೆಡಿ ಮಾಡ್ಕೊತಾ ಇದ್ದೀವಿ. ಸ್ವಲ್ಪ ಲಗೇಜ್ ಪ್ಯಾಕಿಂಗ್ ಮಾಡಬೇಕು. ಶಬರಿಮಲೆಗೆ ಹೋಗಕ್ಕೆ ನಾಳೆ ಶಬರಿಮಲೆಗೆ ಹೋಗಕ್ಕೆ ಎಲ್ಲ ರೆಡಿ ಆಗ್ತಾವ್ರೆ. ಪ್ರಿಪ್ರೇಷನ್ ಮಾಡ್ಕೊಂತಾನೆ ನನ್ನ ಮಗ. ಬಟ್ಟೆ ಎಲ್ಲ ಒಗ್ದು ಎಲ್ಲ ಮಡ್ಚಿಟ್ಟಿದ್ದೀವಿ. ಮತ್ತೆ ದೇವ್ರನ್ನ ತೊಳೆದಿಟ್ಟಿದ್ವಿ, ಅಂದರೆ ದೇವ್ರ ಪಾತ್ರೆ ಎಲ್ಲ ತೊಳೆದಿರೋದಾಯ್ತು. ಎಲ್ಲ ಜೋಡಿಸಿದ್ದೀವಿ, ಅಂದರೆ ಇವತ್ತು ಎಲ್ಲ ಜೋಡಿಸಿದ್ದೀವಿ. ನಾಳೆ ಪೂಜೆ ಮಾಡಬೇಕು. ನಾಳೆ ಬಂದು ಪೂಜೆ ಮಾಡಬೇಕು. ಎಲ್ಲ ರೆಡಿ ಮಾಡ್ಕೊಂಡಿದ್ವಿ. ಇನ್ನು ನಾಳೆ ಬಂದು ನನ್ನ ಮಗ ನಾಳೆನೇ ಮಾಲೆ ಹಾಕ್ಕೊಂಡು ನಾಳೆನೇ ಹೋಗ್ತಾರೆ. ಅಂದರೆ ದೊಡ್ಡ ಪಾದಕ್ಕೆ ಹೋಗ್ತಾ ಇರೋದು. ಇದು ಇವಾಗ ಸಂಕ್ರಾಂತಿ ಹಬ್ಬದ ದಿವಸ ಓಪನ್ ಮಾಡಿರ್ತಾರೆ ಅಂದ್ಬಿಟ್ಟು ಇವಾಗ ಅವ್ರು ನಾಳೆ ಹೋಗ್ತಾವ್ರೆ. ನಾಳೆ ನಮ್ಮ ಮಗ ನಮ್ಮ ತಮ್ಮವರೆಲ್ಲ ಒಂದು ಕಾರಲ್ಲಿ ಹೋಗ್ತಾವ್ರೆ. ನಾಳೆ ಬಂದು ಇಡಮುಡಿ ಐತೆ, ಅದಕ್ಕೋಸ್ಕರ ನಾವು ಎಲ್ಲ ರೆಡಿ ಮಾಡ್ಕೊತಾ ಇದ್ದೀವಿ ಇವತ್ತು. ನನ್ನ ಮಗ ಪವರ್ ಬ್ಯಾಂಕ್ ಎಲ್ಲ ಹಾಕ್ಬಿಟ್ಟವ್ರೆ ಅಂದ್ಬಿಟ್ಟು ಹುಡುಕ್ತಾವನೆ. ಪವರ್ ಬ್ಯಾಂಕೇ ಸಿಗ್ತಾ ಇಲ್ಲ ನಮಗೆ, ಆ ಥರ ಆಗ್ಬಿಟ್ಟೈತೆ ಎಲ್ಲ. ಇವಾಗ ಒಂದು ಬ್ಯಾಗ್ ಮಾತ್ರ ಲಗೇಜ್ ಪ್ಯಾಕ್ ಮಾಡ್ತಾ ಇರೋದಷ್ಟೇ. ಯಾಕಂದರೆ ಬ್ಯಾಗ್ ಟ್ರಾವೆಲ್ ಮಾಡಬೇಕಲ್ವಾ, ಎತ್ಕೊಂಡು ಹೋಗ್ಬೇಕು. ಅದಕ್ಕೋಸ್ಕರ ಒಂದು ಬ್ಯಾಗ್ ಮಾತ್ರ ಟ್ರಾವೆಲ್ ಎತ್ಕೊಂಡು ಹೋಗ್ತಾವ್ರೆ. ಯಾವುದು ಇರ್ಲಿ, ಎತ್ಕೊ. ಟಾರ್ಚು ಪ್ರತಿಯೊಂದು ಎತ್ಕೊಂತಾವ್ರೆ. ಇವರು ಟ್ರಾವೆಲ್ ಮಾಡೋದು ಸ್ವಲ್ಪ ದೇವಸ್ಥಾನದೆಲ್ಲ ವಿಡಿಯೋ ಮಾಡ್ಕೊಂಬರ್ತಾರೆ. ಅದು ನಾನು ವಿಡಿಯೋ ಅಪ್ಲೋಡ್ ಮಾಡ್ತೀನಿ, ವಾಚ್ ಮಾಡಿ ನೀವು ನೋಡ್ಬೋದು. ನಾವೇನು ಲೇಡೀಸ್ ಎಲ್ಲ ಹೋಗೋಕ್ಕಾಗಲ್ಲ ಶಬರಿಮಲೆಗೆ, ವೀಡಿಯೋಸ್ ಎಲ್ಲನ ನೋಡ್ಬೋದು ಅಂದ್ಬಿಟ್ಟು ಇವ್ರು ಹೆಂಗೆ ಹೋಗ್ತಾರೆ ಹೆಂಗೆ ಬರ್ತಾರೆ ಅಂದ್ಬಿಟ್ಟು ನೋಡೋಣ ಅಂದ್ಬಿಟ್ಟು ಸ್ವಲ್ಪ ವೀಡಿಯೋ ಕ್ಲಿಪ್ಪಿಂಗ್ಸ್ ಮಾಡ್ಕೊಂಬನ್ನಿ ಅಂತ ಹೇಳಿದ್ದೀನಿ. ಓದ್ಸಲದ್ದು ನಾನು ಅಪ್ಲೋಡ್ ಮಾಡಿದ್ದೀನಿ, ಅದು ತುಂಬ ಜನ ನೋಡಿದ್ದೀರಾ. ಈ ಸತಿನೂ ಆದಷ್ಟು ವಿಡಿಯೋ ಮಾಡ್ಕೊಂಡು ಬರ್ತಾರೆ. ಈ ಸತಿ ಬಂದು ಇನ್ನೂ ಸ್ವಲ್ಪ ಜನ ಜಾಸ್ತಿ ಆಗೋರೆ. ಹೋದ ಸಲ ಸ್ವಲ್ಪ ಕಮ್ಮಿ ಇದ್ದರು, ಈ ಸತಿ ಒಂದು 3 ಜನ ಜಾಸ್ತಿ ಆಗವ್ರೆ ಇವ್ರ ಜೊತೆ ಹೋಗ್ತಾ ಇರೋದು. ನನ್ನ ಮಗ ಬಂದಿದ್ದು 2ನೇ ಸಲ ದೊಡ್ಡ ಪಾದಕ್ಕೆ ಹೋಗ್ತಾ ಇರೋದು. ಇನ್ನು ಟೋಟಲ್ಲು 7ನೇ ಸಲ ಅಲ್ವಾ ಚಂದು ನೀನು ಹೋಗ್ತಾ ಇರೋದು? ಇದು ಈ ವರ್ಷ ಬಂದು 7ನೇ ಸಲ ಅವ್ನು ನನ್ನ ಮಗ ಹೋಗ್ತಾ ಇರೋದು. 6ನೇ ಸಲಕ್ಕೆ ದೊಡ್ಡ ಪಾದ, 7ನೇ ಸಲಕ್ಕೆ ದೊಡ್ಡ ಪಾದ ಹೋಗ್ತಾ ಇರೋದು.
ಇನ್ನೊಂದು ವರ್ಷ ಹೋದ್ರೆ ಕಂಪ್ಲೀಟ್ ಆಗೋಗತ್ತೆ. ಇನ್ನು 18 ವರ್ಷ ಹೋಗ್ಬೇಕು. ಅಲ್ವೋ, ಚಿಕ್ಕ ಪಾದನ ದೊಡ್ಡ ಪಾದನ ಎರಡು ಅಷ್ಟೇ. ಹೆಂಗನ ಹೋಗಿ ಬರೋದು, ದೇವಸ್ಥಾನಕ್ಕೆ ಹೋಗಿ ಬರೋದು. ಈ ಬ್ಯಾಟ್ರಿ ಹುಡುಕಿ 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 ಇಡ್ತಾವನೆ, ಬ್ಯಾಟ್ರಿ ಸಿಗ್ತಾ ಇಲ್ಲ. ಬ್ಯಾಟ್ರಿ ಹೊಸ ತಗೊಂತೀನಿ ಅಷ್ಟೇ. ಏನ್ ಮಾಡ್ತೀನಿ? ನನ್ನ ಮಗ ಅವರು ಸೋಮವಾರ ಬೆಳಿಗ್ಗೆ 4:15ಗೆ ಬಂದರು. 4:15ಗೆ ಬಂದು ನಿಮ್ಮ ಮನೆಯಲ್ಲಿ ಪ್ರಸಾದ ಎಲ್ಲ ಇಟ್ಟು ಪೊಂಗಲ್ ಮಾಡಿದೆ. ಅಕ್ಕಿ ತಂದಿರ್ತಾರಲ್ವ, ಅದು ಪೊಂಗಲ್ ಮಾಡಿ ಪೂಜೆ ಎಲ್ಲ ಮಾಡಿದ್ವಿ. ಇದು ಮಾರನೇ ದಿವಸದ್ದು. ನಮ್ಮ ಯಜಮಾನ್ರು ಚಿಕ್ಕಪೇಟೆಯಿಂದ ಹೂವು ಎಲ್ಲ ತೊಗೊಂಬಂದಿದ್ರು ಹೊಸ್ದಾಗೆ, ಬೇರೆ ಹಾಕೋಣ ಅಂದ್ಬಿಟ್ಟು. ವರ್ಷಕ್ಕೆ ಲೆಕ್ಕ ಇಲ್ಲ ಅಂದರೆ ಒಂದು 2ರಿಂದ 3 ಸಲ ಚೇಂಜ್ ಮಾಡ್ತಾರೆ. ನನಗೆ ಹೇಳಲ್ಲ, ನಾನು ಹೇಳಿದ್ರೆ ಬೇಡ ಬೇಡ ಅಂತೀನಿ ಅಂದ್ಬಿಟ್ಟು ನನಗೆ ಹೇಳಲ್ಲ, ಹೇಳ್ದಿರನೇ ತೊಗೊಂಬರ್ತಾರೆ. ನಾನು ಜೊತೆಲಿ ಹೋದರೆ ನಾನು ಬೇಡ ಅಂತೀನಿ ಅಂದ್ಬಿಟ್ಟು ನಾನು ಕರ್ಕೊಂಡೇ ಹೋಗಲ್ಲ. ಅವರೇ ತೊಗೊಂಬಂದು ಇಟ್ಟವ್ರೆ. ಅಂದರೆ ನಾನು ತೊಗೊಂಬಂದಿರೋದು ದಿವಾನದ ಕೆಳಗಡೆ ಹಾಕಿರೋದು, ಇವಾಗ ಮಾರನೇ ದಿವಸ ತಂದಿದ ತಕ್ಷಣ ಹಾಕ್ತಾವ್ರೆ. ಇಬ್ರದ್ದು ಡಿಸ್ಕಸ್ ಆಯಿತು, ನಾನು ಸುಮ್ಮನೆ ಆದೆ. ಎಲ್ಲ ರೆಡಿ ಮಾಡಿ ಇನ್ನೇನು ಪೂಜೆಗೆ ರೆಡಿ ಮಾಡ್ತಾರೆ. ನಾನೊಂದು ಬುಕ್ ಮಾಡಿದ್ದೆ ಪಾರ್ಸಲ್ಲು, ಸ್ಟ್ಯಾಂಡು. ಅಂದರೆ ನಮ್ಮ ಮನೇಲಿ ಕಿಚನಲ್ಲಿ ಆಯಿಲ್ ಇಕ್ಕೋ ಸ್ಟ್ಯಾಂಡು ಬೇರೆ ಇಡೋಣ ಅಂದ್ಬಿಟ್ಟು ನಾನು ಬುಕ್ ಮಾಡಿ ತರಿಸಿದ್ದೀನಿ. ಇದು ಸೈಜಸ್ ನನಗೆ ಅಷ್ಟು ಗೊತ್ತಾಗಿಲ್ಲ. ಅಂದರೆ ದೊಡ್ಡ ಸೈಜ್ ಇದ್ದಿದ್ರೆ ಚೆನ್ನಾಗಿರ್ತದೆ. ಇದು ಬಂದಿರೋದು ಪಾರ್ಸಲ್ ಬಂದು ನನಗೆ, ನಾನು ಒಂದು ವಾರದ ಮೇಲೆ ನಾನು ಅನ್ಬಾಕ್ಸಿಂಗ್ ಮಾಡ್ತಾ ಇರೋದು. ಬೇಗನೆ ಅನ್ಬಾಕ್ಸಿಂಗ್ ಮಾಡಿರಲಿಲ್ಲ. ಅನ್ಬಾಕ್ಸಿಂಗ್ ಮಾಡಿದರೆ ರಿಟರ್ನ್ ಆಗ್ಬೋದಾಗಿತ್ತು. ಅಂದರೆ ಕ್ವಾಲಿಟೀಸ್ ಎಲ್ಲ ತುಂಬ ಚೆನ್ನಾಗೈತೆ. ಈ ಸೈಜ್ ಬಂದು ಚಿಕ್ಕ ಸೈಜಲ್ಲಿ ಬಂದೈತೆ. ಸ್ವಲ್ಪ ದೊಡ್ಡದಿದ್ದಿದ್ರೆ ತುಂಬ ಚೆನ್ನಾಗಿರ್ತಾ ಇತ್ತು. ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮಾಡಿ. ಇನ್ನೂ ನನ್ನ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ.